ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನನ್ನ ಇನ್ನೊಂದು ನ್ಯೂ ವ್ಲಾಗ್ಗೆ. ಇವತ್ತು ನಾವು ರೈಡ್ ಮಾಡ್ತಿರೋದು ನೋಡು, ಲಾಸ್ಟ್ 2 ವೀಕ್ಸ್ ಬಿಫೋರ್ ನಾವು ಡ್ಯೂಕ್ ಡೆಲಿವರಿ ತೊಗೊಂಡಿದ್ರಲ್ಲ, ಅವರು ನಮ್ಮ ಫ್ರೆಂಡ್ ಜೊತೆ ಬಾಬುರಾಜ್ ಅಂತ. ಸೊ ಇನ್ನೊಂದು 2 ಗಾಡಿ ಮುಂದೆ ಹೋಗ್ತಿದೆ. ಇವ್ರು ಯಾವುದೋ ರಾಮನಗರ ಬೆಟ್ಟ ಅಂತ ಒಂದು ವ್ಯೂ ಪಾಯಿಂಟ್ ಹೇಳಿದ್ದಾರೆ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಗೈಸ್, ವೆಯ್ಟ್ ಫಾರ್ ದ ವ್ಯೂ. ಏನು ಮಾಡೋಕ್ಕಾಗಲ್ಲ ಮಚಿ, ಅವರೆಲ್ಲ ಅದೃಷ್ಟ ಮಾಡವ್ರೆ, ನಾವು ದುರದೃಷ್ಟ ಮಾಡಿದ್ದೀರಿ. ಏನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ರು ಯಾರಿಗೆ ಗೊತ್ತು. ಏನು ಮಾಡೋಕ್ಕಾಗಲ್ಲ ಮಚ್ಚಿ, ನಮ್ದಂತ ನಮಗೆಲ್ಲ ಒಂದು ಜಾಗದಲ್ಲಿ ಬರ್ದಿರುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಗೊತ್ತು. ಸೊ ಗೊತ್ತಿಲ್ಲ ನಮಗೆ, ಏನು ಮಾಡೋಕ್ಕಾಗಲ್ಲ ಮಚ್ಚಿ. ಅದೇನು ಹೇಳ್ತಾರಲ್ಲ, ಪಾಲಕ್ಕೆ ಬಂದಿದ್ದು ಪಂಚಾಮೃತ ಅನ್ಕೊಂಡು ತಿಂತಾ ಇರ್ಬೇಕಷ್ಟೇ. ಈ ಕಾಲದಲ್ಲಿ ಇದು ನಂದು ಅದು ನಿಂದು ಇವೆಲ್ಲ ಇಲ್ಲ ಮಗ, ಅವೆಲ್ಲ ಹೋಯ್ತು. ಇದು ಯಾವುದೋ ಊರೊಳಗಡೆಯಿಂದ ಹೋಗ್ತಾ ಇದ್ದೀರಿ, ಫುಲ್ಲು ಹಳ್ಳಿ ಇದು. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಾವು ತಿಮ್ಮಪ್ಪನ ಬೆಟ್ಟನ ರೀಚ್ ಆಗ್ತಾ ಇರ್ತೀರಿ. ಫಾರ್ ದ ಫಸ್ಟ್ ಟೈಮ್ ನಾನು ನಂದಿ ಹಿಲ್ಸ್ಗೆ ಹೋದಾಗ ಕೂಡ ಇಷ್ಟು ಜನ ಕಪಲ್ಸ್ನ ನಾನು ಬೈಕಲ್ಲಿ ನೋಡೇ ಇರಲಿಲ್ಲ. ಬಟ್ ನಾವಿಲ್ಲಿ ದಾರಿ ಉದ್ದಕ್ಕೂ ಬರ್ತಿರ್ಬೇಕಾದ್ರೆ ಬರೀ ಕಪಲ್ಸೇ ಸಿಗ್ತಿದ್ದಾರೆ. ಇಲ್ಲಿ ಅಷ್ಟು ಕಪಲ್ಸ್ಗೆ ಸ್ಪೆಷಲ್ ಅಂತ ವಿಷಯ ನನಗೆ ಗೊತ್ತಿರಲಿಲ್ಲ. ನೋಡಿ, ಇಲ್ಲೊಂದು ಜೋಡಿ ಇದೆ, ಇನ್ನು ಮುಂದೆ ಒಂದು 2 ಜೋಡಿ. ನೋಡಿಯಪ್ಪ, ಇಲ್ಲೂ ಒಂದು ಕಪಲ್ ಜೋಡಿ. ಯಾಕೆ ನಮ್ಗೆ ಹಿಂಗೆ ಹೊಟ್ಟೆ ಉರಿಸ್ತಾರೆ. ಮೊದಲೇ ಚಳಿಯಲ್ಲಿ ಒಬ್ಬರೇ ಬರೋಕ್ಕಾಗಲ್ಲ ಅಂತ ನಾವು ಇಬ್ರು ಬಂದಿದ್ದೀರಿ. ಅವ್ರು ನೋಡಿದ್ರೆ ಕಪಲ್ಸೇ ಬರ್ತಾವ್ರೆ. ಹಾಂ, ಇನ್ನೇನು ಎಷ್ಟು ಕಿಲೋಮೀಟ್ರ್ ಇದೆಯಾ? ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ? ವ್ಯೂ ಅಂತೂ ಸಖತ್ತಾಗಿದೆ. ಫುಲ್ ನೇಚರ್, ಕ್ಲೈಮೇಟ್, ಹಳ್ಳಿ ವೈಬ್ಸ್. ನಾವು ಹಳ್ಳಿ ಜನ ಆಗಿರೋದಿದೆ, ನಮಗೇನು ಹೊಸ್ದನ್ಸಲ್ಲ ಇದೆಲ್ಲ. ನಮ್ಮೂರಿಗೆ ಹೋದ್ರೆ ಹಿಂಗೆ ಇರುತ್ತೆ ಬೆಳಗ್ಗೆ. ನೋಡಿ, ಲೈಫಲ್ಲಿ ಏನಾನ ಒಂದು ಸಾಧನೆ ಮಾಡಬೇಕು, ಇಲ್ಲ ನಮಗೇನಾನ ಒಂದು ಖುಷಿ ಕೊಡ್ತಾಯಿದೆ ಅದು ಮಾಡಬೇಕಂದ್ರೆ ಒಂದು ಸ್ವಲ್ಪ ಡೇರ್ ಮಾಡಬೇಕಾಗತ್ತೆ. ಹಂಗಂತೇಳ್ಬಿಟ್ಟು ಡೇರ್ ಮಾಡ್ಬೇಕಂತೇಳ್ಬಿಟ್ಟು ಮಾಡ್ತಾ ಇರೋ ಕೆಲಸ ಬಿಟ್ಬಿಟ್ಟು ಡೇರ್ ಮಾಡಬಾರ್ದು. ಈಗೇನೋ ಅಪ್ಪ ಅಮ್ಮ ಇದ್ದಾರೆ, ಪರವಾಗಿಲ್ಲ, ಊಟ ಹಾಕ್ತಾರೆ. ಸಪೋಸ್ ಇದೆ ನೀವು ಊಟ ಹಾಕೋ ಸ್ಟೇಜಲ್ಲಿದ್ದಾಗ ನೀವು ಡೇರ್ ಮಾಡಬೇಕಂದ್ರೆ ಆಗಲ್ಲ. ನೀವೇನೇ ಮಾಡಬೇಕಂದ್ರೂ ಇವಾಗೇ ಮಾಡಬೇಕು. ಇದೇ ಏಜು, 40 ವರ್ಷದಲ್ಲಿ ಹೋಗ್ಬಿಟ್ಟು ನೀನು 20 ವರ್ಷದಲ್ಲಿ ವಯಸ್ಸಲ್ಲಿ ಇದ್ದಂಗೆ ಆಡ್ತೀನಿ ಅಂದರೆ ಆಗುತ್ತಾ? ಆಗಲ್ಲ. ಓ ಮೈ ಗಾಡ್, ಸಖತ್ತಾಗವ್ರೆ ಗುರು ಹುಡುಗಿರು. ಹಾಂ, ಬಾರ ಮೇಲೆ ಹೋಗೋಣ. ಭಯಂಕರ ಇದ್ರು ಗುರು ಹುಡುಗಿರು. ಮಚ್ಚಿ ಮೇಲೆ ಹಚ್ಚನ ಗಾಡಿ. ಹಾಂ, ಬ್ರೋ ಪೈನ್ ಕೆಲ್ಲ ಹಚ್ಚನಾ? ಇಂತೇನಾ ಇದು? ಹಾಂ, ಏನು ಮಾಡ್ತಾರೆ, ಫೋಟೋ ಅವ್ರು ಹೋಗಿದ್ರೆ ಬೇರೆಯವ್ರು ಹೋಗಿದ್ರೆ ಅಪ್ಡೇಟ್ ಮಾಡೋದು. ಅವರು ಸುಮ್ಮನೆ ಬರಲ್ಲ, ಅವ್ರು ಹೋಗವ್ರೆ ಯಾಕೆ ಬಿಟ್ಟಿದ್ದೀರಿ ಅಂತ ಪಬ್ಲಿಕ್ಸೇ ಕೆಲವು ಸಲ ಆಗ್ತದೆ. ಓಕೆ, ಹೀಗಾಗಿ ಹೋದಾರ ಎಂಜಾಯ್ ಮಾಡ್ಕೊಂಡು ಬರಲಾರ್ದೆ ಇದೇ ಸಮಸ್ಯೆ. ಬಿದ್ದು ಇಶ್ಯೂ ಆದಾಗಿಂದ ಬಿಡ್ತಾ ಇಲ್ಲ ಮೇಲೆ ಗಾಡಿಗಳು. ಏನೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ, ಈಗ ಬಿಡ್ತಾ ಇಲ್ಲ. ಜಸ್ಟ್ ನಾವು ಹೋಗಿ ಇದು ಮಾಡ್ಕೊಬೇಕಷ್ಟೇ. ಮೇಲೆ ಗಾಡಿ ಬಿಡಲ್ಲ ಅಂತೆ. ಮೇಲೆ ಗಾಡಿ ಬಿಟ್ಟರೆ ಒಳ್ಳೆ ಫೋಟೋಶೂಟ್ ಮಾಡ್ಬೋದು ಅಂದ್ಕೊಂಡಿದ್ರಿ, ಬಟ್ ಬಿಡಲ್ಲ ಅಂತೆ. ಏನು ಮಾಡೋಕ್ಕೆ ಆಗೋದಿಲ್ಲ. ಎಷ್ಟು ಮಾತ್ರ ಆಗುತ್ತೋ ಅಷ್ಟೇ ಮಾಡೋಕ್ಕಾಗೋದು. ಏನೋ ಮಾಡೋದು. ಕೆಳಗಡೆ ಊರು, ಮೇಲೆ ಒಂದು ಚಿಕ್ಕ ಬೆಟ್ಟ. ಜಸ್ಟ್ ಇಲ್ಲೊಂದು ಸ್ಮಾಲ್ ವ್ಯೂ ಪಾಯಿಂಟ್ ಇದು. ಮೇಲೆ ಗಾಡಿ ಬಿಟ್ಟರೆ ಚೆನ್ನಾಗಿರೋದು, ಬಟ್ ಈಗ ಬಿಡಲ್ಲ. ಇಲ್ಲಿ ನೋಡೋದಾದರೆ ವ್ಯೂ ಪಾಯಿಂಟ್ ಆ ಥರ ಹೇಳ್ಕೊಳೋ ವ್ಯೂ ಪಾಯಿಂಟ್ ಏನಿಲ್ಲ. ಒಂದು ಚಿಕ್ಕ ದೇವಸ್ಥಾನ ಒಂದಿದೆ, ಅದು ನೋಡೋದಾದರೆ ನಿಮಗಿಲ್ಲಿ ಈ ಥರ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಅಷ್ಟೇ. ಥರ ಎಲ್ಲನೂ ನಮ್ಮ ನಂದಿ ಹಿಲ್ಸ್ ಥರ ಇರಲ್ಲ ಅಲ್ಲ, ಎಲ್ಲರೂ ಹೇಳ್ಕೊಳೋಷ್ಟು ನಂದಿ ಹಿಲ್ಸ್ ಥರ ಎಲ್ಲ ಚೆನ್ನಾಗಿರಲ್ಲ. ಬಟ್ ಅದೇ ಇವರು ಕಪಲ್ಸ್ ಎಲ್ಲ ನೋಡಿ
ಭಯಂಕರ ಕಪಲ್ಸ್ ಬಂದವ್ರೆ ಇವತ್ತಂತೂ. ಒಣಗೋಗಿರೋ ಕಾಡಲ್ಲಿ ಬ್ಯೂಟಿಫುಲ್ ಫ್ಲವರ್ಸ್ ಇದೆ ಮಚ್ಚ ಅಲ್ಲಿ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದಪ್ಪ ನಂಗೊಂದು ಫ್ಲವರ್ ಕಿತ್ಕೊಡು ಅಂತ. ಬಾ ಇವಾಗ ಹೋಗಿ ಕಿತ್ಕೊಣಿಯ. ಬಾ ಮಗ ಹುಷಾರ. ರಾರಾ ಮಚ್ಚಿ, ಯು ಡೋಂಟ್ ಫಿಯರ್. ಇಫ್ ಯು ಫಿಯರ್, ಫಿಯರ್ ವಿಲ್ ಫಿಯರ್ ಯು. ಇಫ್ ಯು ಡೋಂಟ್ ಫಿಯರ್, ಮೀಟರ್ ಬೇಕು. ಮೀಟರ್ ಮಗ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋಗೋಣ. ಬಾ, ಇಲ್ಲಿ ಆಲ್ರೆಡಿ ಇದ್ರಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ. ಓಹೋ ಮಚ್ಚಿ, ಫೋಟೋ ಹಿಡಿಬೇಕಾ ಮಚ್ಚಿ ಇಲ್ಲಿ ಪೊದೆಯಲ್ಲಿ? ಬೇಡ ಬಿಡ ಮಚ್ಚ, ಆಮೇಲೆ ನಿಮ್ಮ ಅಪ್ಪ ನೋಡಿ ಜಲ್ದಿ ಮದುವೆಗಿದ್ವಿ ಮಾಡ್ಬಿಡೋಣ. ಆಮೇಲೆ ನನ್ನ ಮಗ ಏನು ಇವಾಗ ಪೊದೆಗೆ ಹೋಗ್ತಾನಂತ. ಅಲ್ಲಿ ಮದುವೆ ಮಾಡ್ಕೊಳಕ್ ಇಷ್ಟು ಅರ್ಜೆಂಟ್ ಆಗಿದ್ಯಾ ಮಚ್ಚಿ? ನಮ್ಮ ಗಾಡಿನ ನಮ್ಮ ಬಾಡಿನ ಸಾಕೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಓ, ನಾನು ನಮ್ಮ ಅಮ್ಮಂಗೆ ನಾನು ಹಂಗೆ ಹೇಳಿದ್ನಪ್ಪ. ಅದ್ಯಾರೋ ಹುಡುಗಿಗೆ ಅವ್ರ ಗಂಡ ಮನೆಗೆ ಇರ್ತಾನಂತಪ್ಪ, ಅವರು ಹೆಂಡ್ತಿನೇ ದುಡ್ಕೊಂಬಂದು ಹಾಕೋದಂತೆ. ನಾನು ಹೇಳ್ದೆ, ಮಮ್ಮಿ ನನಗೂ ಅಂತ ಒಂದು ಹುಡುಗಿನ ಹುಡ್ಕಮ್ಮ, ನಾನು ಜಲ್ದಿ ಮದುವೆ ಆಗ್ತೀನಮ್ಮ ಅಂತ. ಅಡುಗೆ ಎಲ್ಲ ಕಲ್ತ್ಕೊಂತೀರಪ್ಪ? ನಾವೇ ಅಡುಗೆ ಕಲ್ತ್ಕೊಂಡೆಲ್ಲ ಮಾಡ್ತೀರಪ್ಪ. ನಾನು ಅಂತ ಆಪರ್ಚುನಿಟಿ ಕೊಟ್ಟಪ್ಪ ನಮ್ಮ ಅಮ್ಮಗೆ. ನಮ್ಮಮ್ಮ ನೀನೇ ಹುಡ್ಕೋ ಅಂದರು. ನನಗೆ ಸಿಗಂಗಿಲ್ಲ ಅಂತ ತಾನೇ ಅದು ಅವ್ರು ಅರ್ಥ ಮಾಡ್ಕೊಂತ ಇಲ್ವೇ? ಎಲ್ಲ ಅದಕ್ಕೆ ಹಾಕ್ಬೇಕು. ಯಾವ ಎಲ್ಲ ಗಿಡಗಿಲ್ಲ ಅಲ್ಲ ಮಚ್ಚಿ. ಇವಾಗ ಬೆಂಕಿ ಇಟ್ಟರೆ ಮಾತ್ರ ಗಿಡಗಿಗೆ ದಗ 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 ಅಂತ ಉರಿಯತ್ತೋ. ಫ್ರೆಶ್ ಹೂಗ್ಲಾ? ಫ್ರೆಶ್ ಇದೆಯಾ ಇಲ್ಲ ಗೊತ್ತಿಲ್ಲ ಮಗ. ಒಂದು ಸರಿ ಗಿಡದಿಂದ ಕಟ್ ಮಾಡಿದ್ಮೇಲೆ ಫ್ರೆಶ್ ಎಲ್ಲ ಇರಲ್ಲ ಮಗ. ನಾವು ನೀರು ಹಾಕೊಂಡು ಫ್ರೆಶ್ ಅನ್ನೋ ಖುಷಿಯಲ್ಲಿ ಹಿಡ್ಕೊಬೇಕಷ್ಟೆ. ಏನೋ ಸರಸರ ಅಂತೈತೆ ಮಚ್ಚಿ. ಓ ಮಚ್ಚಿ, ಈ ಕಡೆಯಿಂದ ಚೆನ್ನಾಗೈತ್ಲೆ ವ್ಯೂಲೆ ಅಲ್ಲ? ಹಾಂ, ಎಲ್ಲೋ ಎಲ್ಲಿ ಮಚ್ಚಿ? ಅಲ್ಲ, ಹಾಂ ಬರ್ಬೋದು ಮಚ್ಚಿ, ಆರಾಮ್ಸೆ ಅಲ್ತಾನೆ ಬರ್ಬೋದು. ಏಯ್ ಮಚ್ಚಿ, ಈ ಕಡೆಯಿಂದ ವ್ಯೂ ಚೆನ್ನಾಗಿದೆ ಮಚ್ಚಿ. ಓ ಮಚ್ಚಿ, ಏನೋ ಇದು? ಮನ್ಸೆಲ್ಲ ಎಲ್ಲೇ ಐತೆ ಮಗ, ಹೋಗಕ್ಕೆ ಮನ್ಸಿಲ್ಲ. ಎಲ್ಲೆಲ್ಲೋ ಪೊದೆ ಐತಲ್ಲಾರು ಅಮ್ಮ. ನಂದಿ ಹಿಲ್ಸ್ಗೆ ಹೋಗೋಕ್ಕಿಂತ ಇಲ್ಲೇ ಬರೋದು ಮಚ್ಚಿ. ಪೊದೆ ಜಾಸ್ತಿ ಇದೆ, ಪೊದೆ ಜಾಸ್ತಿ, ಜನ ಕಮ್ಮಿ. ಹಾಂ, ನನಗೊಂದೇನು ಗೊತ್ತಾ ಬೇಜಾರಾಗ್ತಾ ಇದೆ? ಹಾಂ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಆಟಗಳಾಡ್ತವ್ರೆ. ನೀನು ನಾನು ಯಾವಾಗ? ಯಾಕೆ ಹಿಂಗೆ ಜನ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಏನ್ರಿ ಮೀಡಿಯಾ ಮಚ್ಚ, ಅವ್ರು ಬೆಂಕಿ ಹಾಕ್ತಾವ್ರ ಅಲ್ಲಿ? ಏನೋ ಅರೇಂಜ್ ಮಾಡ್ತಾ ಇದ್ದಂಗೆ ಇದೀರಲ್ಲ ಅದಕ್ಕೆ. ಅಲ್ಲ ಬ್ರೋ, ಅಲ್ಲ ಹಾಕಂಗಿದ್ರೆ ಹೇಳ್ಬಿಡಿ, ನಾವು ಕೆಳಗಡೆ ಹೋಗ್ತೀರಿ. ಯಾಕಂದ್ರೆ ಎಲ್ಲ ಒಣಗೋಗಿದೆ, ಒಂದೇ ಸರಿ ಸುಟ್ಟು ಹೋಗ್ತೀರಿ ಎಲ್ಲರೂ. ಗೊತ್ತು ಮಗ, ಇಳಿಯೋದು ಇನ್ನೂ ಕಷ್ಟ ಮಗ. ಇಷ್ಟೆಲ್ಲ ಕಷ್ಟಪಟ್ಕೊಂಡು ಇಲ್ಲಿ ಬರೋದು ಅವಶ್ಯಕತೆನಾ ಅಂತ ನೀವು ಕೇಳ್ಬೋದು. ಒಂದ್ಸಲಿ ಹೂವು ಕಂಡ್ಮೇಲೆ ಹೋಗ್ಲೇಬೇಕು. ಅಷ್ಟೇ, ಇದು ಫ್ಯಾಕ್ಟು. ಬರೀ ಇಂಥದೆಯ. ಹುಷಾರಾಗಿ ನಡೆಯೋ. ಯಾರನ್ನ ಬಿದ್ದೋಗ್ತಾ ಇದ್ರೆ ಹಿಡ್ಕೋ. ಮಚ್ಚಿ, ಅದೇ ಜೈ ಬಾಲಯ್ಯ ಡೈಲಾಗ್ ಹೇಳ್ತಾನಲ್ಲ, ಏನಂತ? ಚರಿತ್ರೆ ಸೃಷ್ಟಿಂಚಾಲನ್ನ ಮೇಮೆ, ತಿರುಗಿ ರಾಯಲ್ಲನ್ನ ಮೇಮೆ ಅಂದಂಗೆ. ಹಂಗ ಅದೇ ಇಲ್ಲಿಂದ ಬಿಟ್ಟರೆ ನಮಗೆ ಚರಿತ್ರೆ ಅಲ್ಲ. ಯಾಕೋ ಯಾವಾಗೂ ನೆಗೆಟಿವ್ ಆಗೇ ಇರ್ತೀಯ. ಮತ್ತೆ ಹೇಳ್ಬೇಡ ಅದಕ್ಕೂ ನಾನು ಬ್ಲಡ್ ಗ್ರೂಪ್ ನೆಗೆಟಿವ್ ಅಂತ. ಇಲ್ಲಪ್ಪ, ನಾನು ಗ್ರೂಪ್ ಪಾಸಿಟಿವ್. ಓ ಪಾಸಿಟಿವ್. ನೋ ಕಾಮೆಂಟ್ಸ್. ಇಲ್ಲ ಸರ್. ಫೈನಲಿ ಇವತ್ತಿನ ಜಸ್ಟ್ ಮಾರ್ನಿಂಗ್ ಔಟ್ ಮುಗೀತು. ಇಲ್ಲಿ ನೋಡೋದಾದರೆ ನೀವು, ಈಗ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಯ್ತು ಇನ್ನೇನು. ಅದರಿಂದ ನಮ್ಗೆ ಅಷ್ಟೊಂದು ಫಾಗ್ ಮತ್ತು ಸನ್ರೈಸ್ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ.
ಫೈನಲಿ ಇವತ್ತಿನ ನಮ್ಮ ಡೇ ಔಟಿಂಗ್ ಎಂಡಿಂಗ್ ಬಂದಿದೆ. ಅಂದರೆ ಎಂಡಿಂಗ್ ಅಂದರೆ ಈಗ ಜಸ್ಟ್ ಇಲ್ಲಿಂದ ಲೆಫ್ಟ್ ಆಗ್ತಿದ್ದೀರಿ. ಇನ್ನು ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಎಂಡಿಂಗ್ ನಮ್ಮದು. ನೋಡ್ಬೋದು ಕಾರುಗಳಲ್ಲೆಲ್ಲ ಜಾಸ್ತಿ ಜನ ಬರ್ತಾರೆ, ಬಟ್ ಬೈಕರ್ಸು ತುಂಬ ಕಮ್ಮಿ. ಸೊ ಫಸ್ಟ್ ಇಲ್ಲಿ ಮೇಲೆಗೆಲ್ಲ ಬಿಡ್ತಿದ್ರಂತೆ, ಬಟ್ ಈಗ ಬಿಡ್ತಿಲ್ಲ. ಏನು ರೀಸನ್ ಅಂದರೆ ತುಂಬ ಜನ ಬೈಕ್ಸಲ್ಲಿ ಸ್ಟಂಟ್ಸ್ ಮಾಡೋಕ್ಕೋಗಿ ಕೆಳಗೆ ಬಿದ್ದು ತುಂಬ ಅನಾಹುತಗಳಾಗಿದೆ. ಅದರಿಂದ ಸೊ ಈಗ ಮೇಲೆ ಬಿಡ್ತಿಲ್ಲ. ಬಟ್ ಇದೊಂದು ಕೂಲ್ ಪ್ಲೇಸ್, ಚೆನ್ನಾಗಿದೆ. ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ, ಯಾವುದೇ ಥರ ತೊಂದರೆ ಇಲ್ಲ. ಇಲ್ಲಿ ಆರಾಮ್ಸೆ ಬಂದು ಅವ್ರ ಪಾಡ್ಗೆ ಅವರು ಇದು ಮಾಡಿಕೊಂಡು ಆರಾಮ್ಸೆ ಒಂದು ಸನ್ರೈಸ್ ನೋಡಿಕೊಂಡು ಆರಾಮ್ಸೆ ಒಂದು ಸ್ವಲ್ಪ ಹೊತ್ತು ಮೈಂಡ್ ಫ್ರೀ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಓವರ್ ಕ್ರೌಡ್ ಇಲ್ಲ, ಓವರ್ ಹೈಪ್ಡ್ ಇಲ್ಲ, ಚೆನ್ನಾಗಿದೆ ಪ್ಲೇಸು. ಯಾರನ್ನ ಬಂದು ವಿಸಿಟ್ ಮಾಡೋರು ವಿಸಿಟ್ ಮಾಡ್ಬೋದು. ಇದು ನಮ್ಮ ಅನಿಸಿಕೆ. ಇಲ್ಲಿ ಆಲ್ಮೋಸ್ಟ್ ನಾವು ತುಂಬ ಕಪಲ್ಸೇ ಬರ್ತಾ ಇದ್ದಾರೆ. ಇಲ್ಲಿ ಸಿಂಗಲ್ಸ್ ಅಂತೂ ತುಂಬ ಕಮ್ಮಿ. ಸೊ ಗಾಯ್ಸ್, ಈಗ ಫೈನಲಿ ಬ್ಯಾಕ್ ಟು ಹೋಮ್. ಇವತ್ತಿನ ಒಂದು ಸ್ಮಾಲ್ ರೈಡ್ ಮುಕ್ತಾಯಗೊಳ್ಳುತ್ತಿದೆ. ಲೆಟ್ಸ್ ಸಿ ಆನ್ ಒನ್ ಮೋರ್ ವ್ಲಾಗ್. ಬೈ ಗಾಯ್ಸ್.